ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೆಲುವಿನ ಸಂತಸದಲ್ಲಿರುವ ಟೀಂ ಇಂಡಿಯಾಗೆ ಶುಭ ಸುದ್ದಿ. ಆತ ಮತ್ತೆ ತಂಡಕ್ಕೆ ಬರ್ತಾ ಇದ್ದಾನೆ. ಆದರೆ ಟೀಂ ಇಂಡಿಯಾಗೆ ಎರಡನೇ ಪಂದ್ಯಕ್ಕೆ ದೊಡ್ಡ ಬ್ಯಾಡ್ ಸುದ್ದಿ ಅಂತಾನೆ ಹೇಳ್ಬೋದು ಮತ್ತು ಕೆಟ್ಟ ಸುದ್ದಿ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಎರಡನೇ ಪಂದ್ಯಕ್ಕಾಗಿ ವಿಶ್ವಕಪ್ನ ಎರಡನೇ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಬೂಮ್ರಾ ಎರಡನೇ ಪಂದ್ಯಕ್ಕೆ ಆಡೋದು ಡೌಟ್. ಅಷ್ಟಕ್ಕೂ ಪ್ಲೇಯಿಂಗ್ ಲೆವೆನ್ ನಲ್ಲಿ ಯಾವೆಲ್ಲ ಆಟಗಾರರು ಇರ್ಬೋದು ಮತ್ತು ಯಾರೆಲ್ಲ ಆಡ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಐಸಿಸಿ 2026ರ T20 ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ ಅಮೆರಿಕವನ್ನು ಸೋಲಿಸಿರುವ ಮೂಲಕ ಟೀಂ ಇಂಡಿಯಾ ತನ್ನ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದೆ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ 84 ರನ್ಗಳ ಅಜಯ ಇನ್ನಿಂಗ್ಸ್ ಆಡಿದರು. ಮೊದಲ ಪಂದ್ಯದ ಗೆಲುವಿನ ನಂತರ ಟೀಂ ಇಂಡಿಯಾಗೆ ಶುಭ ಸುದ್ದಿ ಕೂಡ ಸಿಕ್ಕಿದೆ. ಹೌದು ಸ್ನೇಹಿತರೆ, ಸುಮಾರು 1 ತಿಂಗಳಿಂದ ಕ್ರಿಕೆಟ್ ಮೈದಾನದಿಂದ ದೂರವಿರುವ ಸ್ಟಾರ್ ಆಲ್ರೌಂಡರ್ ಭಾರತ ತಂಡವನ್ನು ಸೇರಲಿದ್ದಾರೆ. ಇನ್ನು ಈ ಬಗ್ಗೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಮಾಹಿತಿ ಆದರೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಅಮೆರಿಕ ವಿರುದ್ಧದ ಗೆಲುವಿನೊಂದಿಗೆ T20 ವಿಶ್ವಕಪ್ ಅಭಿಯಾನ ಆರಂಭಿಸಿದ ಭಾರತ ತಂಡಕ್ಕೆ ಸ್ವಲ್ಪ ಸಮಾಧಾನ ಕೂಡ ಸಿಕ್ಕಿದೆ. ಅಮೆರಿಕ ವಿರುದ್ಧದ ಗೆಲುವಿನ ನಂತರ ಸುಂದರ್ ಫಿಟ್ ಆಗಿದ್ದಾರೆ ಮತ್ತು ತಂಡವನ್ನು ಸೇರಲು ಸಿದ್ಧರಾಗಿದ್ದಾರೆ ಎಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಬಹಿರಂಗಾದ್ರೆ ಪಡಿಸಿದ್ದಾರೆ. ಇನ್ನು ಶೀಘ್ರದಲ್ಲೇ ತಂಡಕ್ಕೆ ಸೇರ್ಪಡೆ. ಹೌದು ಸ್ನೇಹಿತರೆ, ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ವಾಷಿಂಗ್ಟನ್ ಸುಂದರ್ ಅವರು ಶೀಘ್ರದಲ್ಲೇ ದೆಹಲಿಯಲ್ಲಿ ಭಾರತ ತಂಡವನ್ನು ಸೇರಿಕೊಳ್ಳಲಿದ್ದಾರೆ. ದೆಹಲಿಯಲ್ಲಿ ಫೆಬ್ರವರಿ 12ರಂದು ನಮೀಬಿಯಾ ವಿರುದ್ಧ ಭಾರತ ಆಡಲಿದೆ ಎಂದು ಕ್ಯಾಪ್ಟನ್ ಸೂರ್ಯ ಆದ್ರೆ ಹೇಳಿದ್ದಾರೆ. ಆದರೆ ಬೂಮ್ರಾ ಮತ್ತು ಅಭಿಷೇಕ್ ಶರ್ಮಾ ಅವರ ಅನಾರೋಗ್ಯವು ತಂಡದ ಮ್ಯಾನೇಜ್ಮೆಂಟ್ಗೆ ಕಳವಳವನ್ನು ಕೂಡ ಹೆಚ್ಚಿಸಿದೆ. ಇನ್ನು ವಾಷಿಂಗ್ಟನ್ ಸುಂದರ್ ಸುಮಾರು 1 ತಿಂಗಳುಗಳಿಂದ ಕ್ರಿಕೆಟ್ ಮೈದಾನದಿಂದ ದೂರವಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲನೇ ಏಕದಿನ ಪಂದ್ಯದಲ್ಲಿ ಬೌಲಿಂಗ್ ಮಾಡುವಾಗ ಗಾಯಗೊಂಡಿದ್ದರಿಂದ ಸರಣಿಯ ಉಳಿದ ಪಂದ್ಯಗಳು ಮತ್ತು ನಂತರದ T20 ಸರಣಿಯಿಂದ ಹೊರಗುಳಿದಿದ್ದರು. ಅವರ ಬದಲಿಗೆ ಆಯುಷ್ ಬದೋನಿ ಅವರನ್ನು ಏಕದಿನ ಸರಣಿಗೆ ಸೇರಿಸಲಾಯಿತು. ಆದರೆ ಭಾರತವು ಅವರ ಬದಲಿಗೆ T20 ವಿಶ್ವಕಪ್ ತಂಡದಲ್ಲಿ ಯಾರನ್ನು ಕೂಡ ಹೆಸರಿಸಿಲ್ಲ. ಇನ್ನು ಪ್ಲೇಯಿಂಗ್ ಲೆವೆನ್ ನಲ್ಲಿ ಸ್ಥಾನ ಸಿಗುತ್ತಾ ಅಂತ ನೋಡೋದಾಯ್ತು ಅಂತಂದ್ರೆ ವರದಿಗಳ ಪ್ರಕಾರ ಅವರಿಗೆ ಪಕ್ಕದ ನೋವು ಮತ್ತು ಸಣ್ಣ ಮೂಳೆ ಮುರಿತ ಉಂಟಾಗಿದೆ. ಬೆಂಗಳೂರಿನ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಪೂರ್ವ ವಸತಿ ಸಮಯದಲ್ಲಿ ಅವರು ಕ್ರಮೇಣ ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಆದರೆ ಭಾರತ ತಂಡದ ಆಡುವ 11ರ ಬಳಗದಲ್ಲಿ ವಾಷಿಂಗ್ಟನ್ ಸುಂದರ್ ಸ್ಥಾನ ಪಡೆಯುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದು. ಇನ್ನು ಬೂಮ್ರಾ ಅಭಿಷೇಕ್ ಶರ್ಮಾ ಅನಾರೋಗ್ಯ ಟೆನ್ಷನ್. ಇನ್ನು ಅನಾರೋಗ್ಯದ ಕಾರಣ T20 ವಿಶ್ವಕಪ್ ಟೂರ್ನಿಯ ಮೊದಲನೇ ಪಂದ್ಯವನ್ನು ಬೂಮ್ರಾ ಅವರು ತಪ್ಪಿಸಿಕೊಂಡಿದ್ದರು. ಮತ್ತೊಂದೆಡೆ USA ವಿರುದ್ಧದ ಪಂದ್ಯದ ಎರಡನೇ ಇನ್ನಿಂಗ್ಸ್ ನಲ್ಲಿ ಅಭಿಷೇಕ್ ಶರ್ಮಾ ಕೂಡ ಮೈದಾನಕ್ಕೆ ಇಳಿಯಲಿಲ್ಲ. ಎಡಗೈ ಬ್ಯಾಟರ್ ಡಗ್ಔಟ್ ನಲ್ಲಿಯೂ ಕಾಣಿಸಲಿಲ್ಲ. ಪಂದ್ಯದ ನಂತರದ ಹ್ಯಾಂಡ್ ಶೇಕ್ ಮಾಡುವಾಗಲೂ ಕೂಡ ಸಮಯದಲ್ಲೂ ಅಭಿಷೇಕ್ ಶರ್ಮಾ ಎಲ್ಲಿಯೂ ಕಾಣಿಸಲಿಲ್ಲ ಅಂತಾನೆ ಹೇಳ್ಬೋದು. ಆದರೆ ಸೂರ್ಯ ನಂತರ ಇಬ್ಬರು ಇನ್ನೂ ಅಸ್ವಸ್ಥರಾಗಿದ್ದಾರೆ ಎಂದು ಬಹಿರಂಗಾದ್ರೆ ಪಡಿಸಿದ್ದಾರೆ. ಇನ್ನು ಎರಡನೇ ಪಂದ್ಯಕ್ಕಾಗಿ ಬೂಮ್ರಾ ಮತ್ತು ಅಭಿಷೇಕ್ ಶರ್ಮಾ ಕಣಕ್ಕಿಳಿಯೋದು ಅನುಮಾನ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಸ್ವಲ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಬದಲಿಗೆ ಸಂಜು ಸ್ಯಾಮ್ಸನ್ ಕಣಕ್ಕಿಳಿಯುವ ಸಾಧ್ಯತೆ ಆದ್ರೆ ಇದೇ ಪ್ಲೇಯಿಂಗ್ ಲೆವೆನ್ ನಲ್ಲಿ.